ಒಂದು ಹುಡುಗರ ಜೊತೆಯಲ್ಲಿ ತಂದೆ ತಾಯಿಗಳು ಮಾತ್ರ ಇರ್ತಾರೆ. ತಂದೆ ತಾಯಿಗಳು ಇಲ್ಲಿ ಬರದೇ ಇದ್ದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಬಂದಂಥವರಿಗೆ ಅವಕಾಶ ಇರ್ತದೆ. ಇಬ್ಬರಿಗೆ ಹೆಣ್ಣಿಗೂ ಹಾಗೆ ಇರ್ತದೆ. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಾಗಲಿ ಸಮಾಜ ಸೇವೆಯನ್ನಾಗಲಿ ಇರ್ತಕ್ಕಂಥ ವ್ಯಕ್ತಿತ್ವರು, ಇನ್ನೊಂದು ಪತ್ರಿಕಾ ರಂಗದಲ್ಲಿರ್ತಕ್ಕಂಥವ್ರು ನನ್ನ ಆತ್ಮೀಯ ಮಿತ್ರರು ಬಹಳ ಚೆನ್ನೇಗೌಡರು ಕೂಡ ಇದ್ದಾರೆ. ಎಲ್ಲರೂ ಹಿಂದುಳಿದ ವರ್ಗದಲ್ಲಿರುವಂತ 102 ಜಾತಿನಲ್ಲಿ ಈ ಒಳ ಮೀಸಲಾತಿ ಬರಬೇಕು. ನಮಗೆ ಇದು ಗೊತ್ತಿರಲಿ ನಿಮಗೆ. 102 ಜಾತಿನಲ್ಲಿ ವಿಶ್ವಕರ್ಮರಿಗೆ ಏನು ಒಳ ಮೀಸಲಾತಿ ಸಿಗ್ತಾ ಇಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಏನಾದರೂ ಒಳ ಮೀಸಲಾತಿ ಏನಾದರೂ ಜಾರಿಗೆ ತರ್ತೀನಿ ಅಂತ ಸರ್ಕಾರ ಹೇಳಿದ್ರೆ ಕುರುಬರ ನಂತರ 2ನೇ ಸ್ಥಾನದಲ್ಲಿ ವಿಶ್ವಕರ್ಮ ಸಮಾಜನೇ ಬರ್ತದೆ. ಇದು ನಿಮಗೆ ಗೊತ್ತಿರಲಿಲ್ಲ. ನಮ್ಮ ಸಮಾಜಕ್ಕೆ ಮಾರಕವಾದ ವರದಿಯನ್ನು ಮೈಸೂರು ಬೇರೆ ಯೂನಿವರ್ಸಿಟಿಗೆ ವಿಶ್ವಕರ್ಮ ಸಮಾಜದ ಕುಲಶಾಸ್ತ್ರ ಅಧ್ಯಯನ ಮಾಡಲು ಸರ್ಕಾರ ಮತ್ತೊಮ್ಮೆ ಆದೇಶಿಸಬೇಕು. ಮತ್ತು ಅನೂರಿನಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಇದ್ದೀವಿ ನಾವು. ಕಲವಿ, ಚಿಂತನೆ, ಲಿಂಗನಮಳ್ಳಿ, ಗೋನಾಳ ಕ್ಷೇತ್ರಗಳ ಅಭಿವೃದ್ಧಿ ಪ್ರಾಧಿಕಾರ ಮಾಡಿಕೊಡ್ಬೇಕು ಸರ್ಕಾರ. ವಿಶ್ವಕರ್ಮ ಸಮಾಜದ ಸಿರ್ಸಂಗಿ ಕ್ಷೇತ್ರವನ್ನು ಕೂಡ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಗೆ ಒಳಪಡಿಸಿ ಈತ ಹೋರಾಟ ಮಾಡ್ತಾ ಇರೋದು ಒಂದೇ ಒಂದು ಕ್ಷೇತ್ರ. ಆ ಕ್ಷೇತ್ರಕ್ಕೆ ಅವರಿಗೆ ಕಾರ್ಪೊರೇಟರ್ ಆಗುವಂತ ಅವಕಾಶವನ್ನ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಅವರು ದಯಮಾಡಿ 10 ವರ್ಷದಿಂದ ಇದ್ದೇ ಇದ್ದಂತ ಎಲ್ಲ ಸಾಲವನ್ನ ಸರ್ಕಾರ ಮನ್ನಾ ಮಾಡಬೇಕು. ಎಲ್ಲಿಂದ ಕಟ್ತಾರೆ ದುಡ್ಡು? 100 ಕೋಟಿನೇ ಅಲ್ಲ ಅದು. ಕಸಬುಗಳನ್ನು ಮಾಡ್ತಾ ಇರೋರಿಗೆ ಕೆಲಸ ಇಲ್ಲ, ಸಾಲ ತಗೊಂಡೋದಕ್ಕೆ ಬಡ್ಡಿ ಕಟ್ಟಕ್ಕೆ ಕೊಡ್ತಾ ಇದ್ದೇನೆ. ಅದರಿಂದ ಮುಟ್ಕೊಟ್ಟಿದ್ದೀರಾ? ಶ್ರೀ ಅಜ್ಜಯ್ಯ ಸ್ವಾಮಿಯ ಭಾವಚಿತ್ರವನ್ನು ನೀಡುವ ಮೂಲಕ ಆ ಸ್ವಾಮಿಯ ಕೃಪಾ ಆಶೀರ್ವಾದದಿಂದ ಚಂದ್ರಶೇಖರ್ ಅವರು ಜನ ಸ್ವಾಮೀಜಿಗಳು ಮತ್ತೆ ಪತ್ರಕರ್ತರು ಇವರೆಲ್ಲರನ್ನೂ ಸಾಕ್ಷಿಯಾಗಿಟ್ಟುಕೊಂಡು ಲೆಟರ್ ಕೊಟ್ಟಂತ ದಿನ. ಮಾಜಿ ಶಾಸಕರು, ಚೆನ್ನೇಗೌಡರು, ಪ್ರಧಾನ ಸಂಪಾದಕರು, ಬಹಳ ಹಿರಿಯ ಪತ್ರಕರ್ತರು. ಅವರು ಅವಾಗಲೇ ನಂಜುಂಡಿ ಅವರು ಹೇಳುದು ಮಾಡಿ ನಿಜವಾಗ್ಲೂ ಕೂಡ ಇದನ್ನ ನಮ್ಗೆ ಅಂದ್ರೆ ನಂಜುಂಡಿ ಅಂದ್ರೇನೆ ಅದೊಂಥರ ಶಕ್ತಿ ಇದ್ದಲ್ಲಿ. ನಂಜುಂಡಿ ಯಾವುದ್ರಲ್ಲೂ ಕೂಡ ಕಾಂಪ್ರಮೈಸ್ ಆಗಿದ್ದು ನಾನು ನೋಡ್ಲೇ ಇಲ್ಲ. ಇವತ್ತೊಂದು ದಿವಸ ಇಷ್ಟನ್ನೆಲ್ಲ ನೀವು ಮಾಡ್ತಾ ಇದ್ದೀರಿ. ನಂಜುಂಡಿ ಅವ್ರಿಗೆ ಇದರ ಆಶೀರ್ವಾದ, ಅಷ್ಟೂ ಜನರ ಆಶೀರ್ವಾದ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ನಿರಂತರವಾಗಿ ಇರ್ತದೆ ಅಂತ ನನ್ನ ಅನಿಸಿಕೆ. ವ್ಯಕ್ತಿತ್ವಕ್ಕೆ ಬೆಲೆ ಸಿಗಬೇಕು. ಹಣ, ಅಧಿಕಾರ, ಅಂತಸ್ತು ಬರ್ತವೆ ಹೋಗ್ತವೆ. ಆದರೆ ಯಾರ್ಯಾರು ವ್ಯಕ್ತಿತ್ವನ ಬೆಳೆಸ್ಕೊಂಡಿದ್ದಾರೆ, ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟಿದ್ದಾರೆ, ಅವ್ರು ಯಾವಾಗಲೂ ಪರ್ಮನೆಂಟ್ ಆಗಿ ಅಧಿಕಾರದಲ್ಲಿರುತ್ತೆ. ಉಪಮುಖ್ಯಮಂತ್ರಿಗಳು ಬಂದಾಗಲೂ ಕೂಡ ಅವರು ಇದನ್ನ ಮತ್ತೆ ಇನ್ನೊಂದ್ಸರಿ ಅವ್ರ ಕೈಲಿ ಕೊಡ್ತಾರೆ. ನಾವೆಲ್ಲ ಕೂತು ಒಂದು ತೀರ್ಮಾನಕ್ಕೆ ಬರೋಣ, ಏನಾದರೂ ಒಂದು ಮಾಡೋಕ್ಕಾಗುತ್ತೆ. ಯಾಕೆಂತಂದ್ರೆ ಕೋರಿಕೆಗಳು ಅಂತ ದೊಡ್ಡವೇನಿಲ್ಲ. ನಂಜುಂಡಿ ಅವ್ರು ತಂದಿರೋದು ಯಾವುದು ನಿಂತಿರೋ ನೀವು ಒಗ್ಗಟ್ಟಿಂದ, ಅವಾಗ ಮಾತ್ರ ಇಲ್ಲಿ ಕೂತಿರೋರಿಗೆ ಬೆಲೆ. ಅದರಿಂದ ಮುಖ್ಯವಾಗಿ ನಿಮ್ಗೆ ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ನಂಜುಂಡಿ ಸಾಹೇಬ್ ಸಮಾವೇಶ ಪಾದಯಾತ್ರೆ ವಿಶ್ವಕರ್ಮ ರಾಜ್ಯ ಮಟ್ಟದ ಶಿಬಿರವನ್ನ 3ನೇ ವರ್ಷ ಸತತವಾಗಿ ನಂಜುಂಡಿ ಅವರು ಆರ್ಗನೈಸ್ ಮಾಡಿದ್ದಾರೆ. 35 ರಿಂದ 40 ಲಕ್ಷ ಅಧಿಕ ಜನಸಂಖ್ಯೆ ಇರುವಂತಹ ಒಂದು ದೊಡ್ಡ ಸಮುದಾಯ ಅಂತ ಬರುತ್ತೆ. ನೀವು ಗೂಗಲ್ ಮಾಡಿ ಎಲ್ಲಾದ್ರೂ ನೋಡಿ. ವಿಶ್ವಕರ್ಮ ಸಮುದಾಯಕ್ಕೆ ಅತ್ಯಂತ ದೊಡ್ಡ ಹೆಸರಿದೆ. ಟೆಕ್ನಾಲಜಿಯನ್ನ ಬಳಸ್ಕೊಳ್ಳೋದ್ರಲ್ಲಿ ತುಂಬಾ ಹಿಂದೆ ಇದ್ದಾರೆ. ಟೆಕ್ನಾಲಜಿ ತುಂಬಾ ವರ್ಷಗಳಿಂದ ಅವ್ರನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊ ತುಂಬಾ ಸಲ ಮಾತಾಡ್ತಿದ್ದೀವಿ. ಯಾರಾದ್ರೂ ಒಬ್ಬ ಬಿಸ್ನೆಸ್ ಮ್ಯಾನು ಕಮ್ಯುನಿಟಿಗೋಸ್ಕರ ತನ್ನದೆಲ್ಲವನ್ನು ಕಳ್ಕೊಳ್ಳುವಂತ ವ್ಯಕ್ತಿ ಇದ್ದಿದ್ರೆ ನಂಜುಂಡಿ ಮಾತ್ರ ಅಂತ ಅವ್ರಿಗೊಂದು ಅವಕಾಶವನ್ನು ಕೊಟ್ಟು ಅವ್ರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಈ ಸಮುದಾಯಕ್ಕೆ ಒಂದು ಧೈರ್ಯ ಸಿಗುತ್ತೆ. ಈ ಹೋರಾಟಕ್ಕೆ ಆಗಬೇಕು. ಜೊತೆಗೆ UPSC, KPSC ಅಂತ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ನಿಮ್ಮ ಮಕ್ಕಳು ಕ್ರ್ಯಾಕ್ ಮಾಡಬೇಕು. ಕಳಕಳಿಯೊಂದಿಗೆ ಸಮುದಾಯದ 500 ಜನರ ವಧುವರರ ಒಂದು ಮದುವೆ ಇದನ್ನು ಮಾಡ್ತಾ ಇದ್ದಾರೆ, ಸಮಾರಂಭ. ನಿಜವಾಗ್ಲೂ ಕೂಡ ಇದು ತುಂಬ ಅರ್ಥಗಂಭೀರವಾದಂಥ ಕಾರ್ಯಕ್ರಮ. ನಂಜುಂಡಿಯವರು ಯಾವಾಗ ಏನೇ ಮಾಡಿದ್ರು ಕೂಡ ಅದರಲ್ಲೊಂದು ಅರ್ಥ ಇರುತ್ತೆ. ಅವರು ಈ ಒಂದು ಸಮುದಾಯಕ್ಕಲ್ಲ, ಇಡೀ ಸಮಾಜಕ್ಕೆ ಒಂದು ಶಕ್ತಿ ಅಂತ ನಾನು ಅನಿಸಿದ್ದೆ. ಏಕೆಂದರೆ ಹಿಂದೆ ಅವರು ಶಾಸಕರಾಗಿದ್ದಾಗಲೂ ಕೂಡ ಸಾಕಷ್ಟು ಒಳ್ಳೆಯ ಕೆಲಸ ಮಾಡೋದ್ರ ಜೊತೆಗೆ
ತುಂಬ ದೊಡ್ಡ ದೊಡ್ಡ ಸಮಾವೇಶಗಳನ್ನ ಮಾಡಿ ಅವ್ರು ಯಾವುದೇ ಮಾಡಿದ್ರು ಕೂಡ ಅದರಲ್ಲೊಂದು ಅರ್ಥ ಇರುತ್ತೆ ಮತ್ತು ಅದರಲ್ಲೊಂದು ಶಕ್ತಿನೂ ಇರುತ್ತೆ. ನಾವು ಇವತ್ತು ಮಾಡಿದ್ದಾರೆ ಇವತ್ತು ಕಾರ್ಯಕ್ರಮ, ಅದನ್ನು ನಾವು ಅವರು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನೀವು ಇಂಥ ಕಾರ್ಯಕ್ರಮಗಳನ್ನ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಿ, ಮಾಡಿ ಒಂದು ಸಮಾಜಕ್ಕೆ ಒಂದು ಒಳ್ಳೇದು ಮಾಡೋದಂಗೆ ಇರುತ್ತೆ. ಯಾಕೆಂದರೆ ಬರೀ ಸಮಾಜದ ಒಂದು ಯೋಜನೆಯೂ ಕೂಡ ಅವರ ಉನ್ನತಿನೂ ಕೂಡ ನಾವು ನೋಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಂಜುಂಡಿ ಅವರು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅದನ್ನು ತುಂಬ ಈ ಸಂದರ್ಭದಲ್ಲಿ ನಾನು ತುಂಬ ಪ್ರಶಂಸಿಸೋಕ್ಕೆ ಇಷ್ಟಪಡ್ತೀನಿ. ಇರುವಂಥದ್ದು ಸಮಾಜಕ್ಕೆ ಬೇಕಾಗಿರುವಂಥದ್ದು ಅದನ್ನು ಸರ್ಕಾರದ ಗಮನಕ್ಕೆ ತಂದು, ಮತ್ತು ನಾಡಿದ್ದು ಡೆಪ್ಟಿ CM ಬೇರೆ ಬರ್ತಾ ಇದ್ದಾರೆ ಇಲ್ಲಿ ಇದೇ ಕಾರ್ಯಕ್ರಮಕ್ಕೆ, ಅವರು ಬರ್ತಾ ಇದ್ದಾರೆ, ಅವ್ರಿಗೂ ಈ ಮನವಿನ ಅರ್ಪಿಸ್ತಾರೆ. ಅದರಲ್ಲಿ ನಾವು ಮತ್ತು ಅವರು ಮತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ಯಾವುದು ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಇಟ್, ಎಷ್ಟು ಒಳ್ಳೇದು ಮಾಡೋಕ್ಕಾಗುತ್ತೆ ಖಂಡಿತ ಮಾಡಿ. ಇಂಥ ಕಾರ್ಯಕ್ರಮವನ್ನು ಸಂಘಟನೆಯಲ್ಲಿ ಎಕ್ಸ್ಪರ್ಟ್ ಆಗಿರುವಂಥದ್ದು ನೋಡಿದಾಗಲೇ ಈ ಸಮಾಜದ ಸಮಸ್ಯೆಗಳೇನು, ಈ ಸಮಾಜಕ್ಕೆ ಸರ್ಕಾರದಿಂದ ಸಿಗಬೇಕಾದಂಥ ಸೌಲಭ್ಯಗಳೇನು ಅನ್ನೋದು ಗೊತ್ತಾದಾಗ ಅವ್ರು ಹೇಳಿದ ಮಾತುಗಳೆಲ್ಲವೂ ಸತ್ಯಗಳು. ಆಮೇಲೆ ನಮ್ಮ ಸಮಾಜಕ್ಕೆ ಅವರು ತುಂಬ ಹತ್ರ ಇದ್ದಾರೆ. ಕೇವಲ ವಿಶ್ವಕರ್ಮ ಬಂದಿದ್ದಾರೆ, ಎಲ್ಲ ಸಮಾಜದ ಕಾಯಕ ಸಮಾಜಕ್ಕೂ ಹತ್ರ ಇದ್ದಾರೆ. ಎಲ್ಲರನ್ನೂ ಒಂದು ಕೂಡಿಸ್ಕೊಂಡು ಹೋಗಬೇಕು ಅನ್ನೋದೇ ಅವರ ಮೂಲ ಮಂತ್ರ. ಹಾಗಾಗಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಇಡೀ ವಿಶ್ವಕರ್ಮ ಸಮಾಜ